ಯೂಟ್ಯೂಬ್ ವೀಡಿಯೋಸ್ನ ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಈ ಸಮಸ್ಯೆನ ನೀವು ಸಮಸ್ಯೆನ ನೀವು ಕಂಡಿರ್ತೀರ. ಯಾವ ಸಮಸ್ಯೆ ಅಂತ ಹೇಳ್ತೀನಿ, ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಡಿಯೋ ಶುರು ಮಾಡಿ. ನೀವು ಯೂಟ್ಯೂಬ್ ವೀಡಿಯೋಸ್ನ ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಖಂಡಿತ ವೈಟ್ ಸ್ಟುಡಿಯೋ ಆ್ಯಪ್ ಬರೋ ಥರ ಪ್ರಾಬ್ಲಮ್ ನೋಡೇ ಇರ್ತೀರ. ಆ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ನಾನು ಹೇಳೋ ಥರ ಮಾಡಿ, ಪಕ್ಕಾ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಈಗ ನೀವು ನಿಮ್ಮ ಒಂದು ಫೋನ್ನಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು 3 ಡಾಟ್ ಲೈನ್ ಇದೆಯಾ, ಅಲ್ಲಿ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂದರೆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನಿಮಗೆ ಟಿ ವಿ ಥರ ಒಂದು ಆಪ್ಷನ್ಸ್ ಬರ್ತಾಯಿದೆ. ಸ್ಟಾರ್ ಕೆಳಗಡೆ ಒಂದು ಟಿ ವಿ ಥರ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ಒಂದು ಸೆಟ್ಟಿಂಗ್ ಆನ್ ಆಗಿರುತ್ತೆ. ಎರಡು ಸೆಟ್ಟಿಂಗ್ ಇರುತ್ತೆ, ಒಂದು ಸೆಟ್ಟಿಂಗ್ ಆಫ್ ಆಗಿರುತ್ತೆ, ಒಂದು ಸೆಟ್ಟಿಂಗ್ ಆನ್ ಆಗಿರುತ್ತೆ. ಸೊ ಆಫ್ ಆಗಿರೋ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟು ಇದನ್ನು ಒಂದು ಸೆಟ್ಟಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಯೂಟ್ಯೂಬ್ನ ಹೇಗೆ ಕ್ರೋಮ್ನಲ್ಲಿ ಓಪನ್ ಮಾಡೋದು ವೈಟಿ ಆ್ಯಪ್ ಬರ್ದಿರೋ ಥರ ಅಂತಂದರೆ ಹೇಳ್ತೀನಿ ನೋಡಿ. ನಾನು ಹೇಳೋ ಥರನೇ ಸರ್ಚ್ನ ಮಾಡಬೇಕಾಗುತ್ತೆ ನೀವು. ಇಲ್ಲ ಅಂತಂದರೆ ವೈಟಿ ಆ್ಯಪ್ ಬರುತ್ತೆ. ನೀವು ಬೇರೆ ಥರ ಸರ್ಚ್ನ ಮಾಡಿದ್ರಿ ಅಂತಂದರೆ ಪಕ್ಕ ವೈಟಿ ಆ್ಯಪ್ ಪ್ರಾಬ್ಲಮ್ ಮತ್ತೆ ಬರುತ್ತೆ. ಈಗ ನಾನು ಹೇಳೋ ಥರನೇ ನೀವು ಕೂಡ ಸರ್ಚ್ನ ಮಾಡಿದ್ರಿ ಅಂತಂದರೆ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಈಗ ನೀವು ಹಲವಾರು ತಪ್ಪು ಮಾಡ್ತಾಯಿರ್ತೀರ. ಇಲ್ಲಿ ಸರ್ಚ್ನ ಮಾಡಿ ಕೆಳಗಡೆ ಬರೋದನ್ನ ಕ್ಲಿಕ್ನ ಮಾಡ್ತೀರ. ಆ ಥರ ಕ್ಲಿಕ್ನ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳೋ ಥರ ಸರ್ಚ್ನ ಮಾಡಿ. ಈಗ ನಾನು ಹೇಳೋ ಥರನೇ ಸರ್ಚ್ನ ಮಾಡಿ. ನಾನು ಸರ್ಚ್ ಮಾಡ್ತಾಯಿದ್ದೀನಿ youtube.com. ಇಲ್ಲಿ ಕೆಳಗಡೆ ತೋರಿಸುತ್ತೆ, ಅಲ್ಲೇನು ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಸೆಲೆಕ್ಟ್ನ ಆಪ್ಷನ್ಸ್ನ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದು ಸೆಲೆಕ್ಟಾಗಿ ಇಲ್ಲಿ ನಿಮಗೆ ಶೋ ಆಗುತ್ತೆ ನೋಡಿ. ನಾನು ನಾಳೆ 4 ವೀಡಿಯೋಸ್ನ ಅಪ್ಲೋಡ್ನ ಮಾಡಿದ್ದೀನಿ. ಸೊ ಇದೇ ಥರ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಇದರಲ್ಲಿ ಯಾವ ಥರ ಅಂತಂದರೆ ಇಲ್ಲಿ ಕ್ರಿಯೇಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ಅಪ್ಲೋಡ್ ವೀಡಿಯೋಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಬರುತ್ತೆ ಸೆಲೆಕ್ಟ್ ಫೈಲ್ಸ್ ಅಂತ. ಇಲ್ಲಿ ಕ್ಲಿಕ್ನ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ನಿಮಗೆ ಫೈಲ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರಿ ಅಂತಂದರೆ ಆರಾಮಾಗಿ ನೀವು ನಿಮ್ಮ ಯೂಟ್ಯೂಬ್ ವೀಡಿಯೋಸ್ನ ಆರಾಮಾಗಿ ಅಪ್ಲೋಡ್ನ ಮಾಡ್ಬೋದು. ಯಾವುದೇ ವೈಟಿ ಆ್ಯಪ್ ಬರ್ದಿರೋ ಥರ ನಾನು ಹೇಳೋ ಸೆಟ್ಟಿಂಗ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಪಕ್ಕ ಯಾವುದೇ ತೊಂದರೆನೂ ಬರೋದಿಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಫ್ರೆಂಡ್ಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.